ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ. ಪ್ರತಿಯೊಬ್ಬರಲ್ಲಿಯೂ ಅಜ್ಞಾನ ಸುಜ್ಞಾನ ಎರಡೂ ಇರುತ್ತದೆ. ಅಜ್ಞಾನ ಅನ್ನುವುದು ಏನು, ಸುಜ್ಞಾನ ಎನ್ನುವುದು ಏನು? ಅಜ್ಞಾನ ಎಂದರೆ ತಿಳಿವಳಿಕೆ ಇಲ್ಲದಿರುವುದು, ಸತ್ಯದ ಅರಿವು ಇಲ್ಲದ ಸ್ಥಿತಿಯಲ್ಲಿರುವುದು, ಅಂಧಕಾರದಂತೆ ಮನಸ್ಸು ಮಂಕಾಗಿರುವ ಸ್ಥಿತಿಯಲ್ಲಿರುವುದು. ಸುಜ್ಞಾನವು ಶುಭ, ಉತ್ತಮ ತಿಳುವಳಿಕೆಯನ್ನು ನೀಡುವಂಥದ್ದು. ಸುಜ್ಞಾನ ಎಂದರೆ ಉತ್ತಮ ತಿಳಿವು, ಸತ್ಯದ ಅರಿವು, ಸರಿಯಾದ ಬುದ್ಧಿ, ಪ್ರಕಾಶದಂತೆ ಮನಸ್ಸು ಬೆಳಗುವ ಸ್ಥಿತಿಗೆ ತರುವಂಥದ್ದು. ಅಜ್ಞಾನವೆನ್ನುವುದು ಕತ್ತಲೆ ಇದ್ದಂತೆ, ಸುಜ್ಞಾನವೆನ್ನುವುದು ಬೆಳಕು ಇದ್ದಂತೆ. ಅಜ್ಞಾನದಿಂದ ದುಃಖ ಬರುತ್ತದೆ, ಸುಜ್ಞಾನದಿಂದ ಶಾಂತಿ, ಸ್ಪಷ್ಟತೆ, ಧರ್ಮ ಮಾರ್ಗ ಬರುತ್ತದೆ. ಅದೇ ರೀತಿ ಅಜ್ಞಾನ ಸುಜ್ಞಾನದ ರೀತಿಯೇ ಜ್ಞಾನ ಮತ್ತು ಸುಜ್ಞಾನ. ಜ್ಞಾನ ಎಂದರೆ ಯಾವುದು, ಸುಜ್ಞಾನ ಎಂದರೆ ಯಾವುದು? ನಾವು ಇಲ್ಲಿ ಆತ್ಮೀಯರೇ, ಜಗನ್ಮಾತೆ, ಬ್ರಹ್ಮಾಂಡ ನಾಯಕಿ, ಅಖಿಲಾಂಡೇಶ್ವರಿ, ಆ ಜಗದಂಬಿಕೆಯ ಮಹಾನ್ ಗ್ರಂಥವಾದ ದುರ್ಗಾ ಸಪ್ತಶತಿಯ 700 ಪವಿತ್ರ ಶ್ಲೋಕಗಳ ಅದರ ಒಂದು ಅರ್ಥ ಸಾರಾಂಶದ ಉದಾಹರಣೆಯನ್ನು ತೆಗೆದುಕೊಂಡು ನಾವು ಈ ಜ್ಞಾನ ಮತ್ತು ಸುಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ನಾವೆಲ್ಲರೂ ದುರ್ಗಾ ಸಪ್ತಶತಿನ ಓದ್ತೀವಿ. ಅದರಲ್ಲಿ ದೇವಿ ರಾಕ್ಷಸರನ್ನು ಸಂಹಾರ ಮಾಡಿದ್ಲು, ಮಹಿಷಾಸುರನನ್ನು ಸಂಹರಿಸಿದಳು, ಶುಂಭ ನಿಶುಂಭರನ್ನು ಜಯಿಸಿದಳು ಅನ್ನುವ ಕಥೆಗಳನ್ನು ನಾವೆಲ್ಲರೂ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಈ ಕಥೆಗಳು ನಮಗೆ ಗೊತ್ತಿರುವುದು, ಶ್ಲೋಕಗಳನ್ನು ಪಾಠ ಮಾಡಿರುವುದು, ಇದನ್ನು ಜ್ಞಾನ ಅಂತಾರೆ. ಶ್ಲೋಕಗಳನ್ನು ಕಲಿತ್ರೆ, ಶ್ಲೋಕಗಳನ್ನು ನಾವು ನಮಗೆ ಹೇಳಕ್ಕೆ ಬಂದರೆ, ಶ್ಲೋಕಗಳನ್ನು ನಾವು ಹೇಳಿಕೊಟ್ರೆ, ಅಥವಾ ಆ ಕಥೆಗಳನ್ನು ನಾವು ಕೇಳಿಸ್ಕೊಂಡಿದ್ರೆ ಅದನ್ನು ಜ್ಞಾನ ಅಂತಾರೆ. ಆದರೆ ಈ ಕಥೆಗಳ ಒಳಾರ್ಥವನ್ನು ಅರ್ಥ ಮಾಡಿಕೊಂಡರೆ ಅದೇ ಸುಜ್ಞಾನ. ಮಹಿಷಾಸುರ ಎಂದರೆ ಕೇವಲ ಒಂದು ರಾಕ್ಷಸ ಅಲ್ಲ, ಅದು ನಮ್ಮೊಳಗಿನ ಅಹಂಕಾರ. ಶುಂಭ ನಿಶುಂಭರು ಎಂದರೆ ಕೇವಲ ಶತ್ರುಗಳು ಅಲ್ಲ, ಅವು ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳು ಇತ್ಯಾದಿ ದುರ್ಗುಣಗಳು. ದೇವಿ ಎಂದರೆ ಹೊರಗಿನ ದೇವತೆಯಲ್ಲ, ಅವಳು ಜಗನ್ಮಾತೆ. ಆ ಜಗನ್ಮಾತೆಯೇ ನಮ್ಮೊಳಗಿನ ಶಕ್ತಿ. ಆ ಅಖಿಲಾಂಡೇಶ್ವರಿಯೇ ನಮ್ಮ ಧೈರ್ಯ. ಆ ಜಗಜ್ಜನನಿಯೇ ನಮ್ಮ ಧರ್ಮಬುದ್ಧಿ. ಹೀಗಾಗಿ ಆತ್ಮೀಯರೇ, ಕತೆ ಗೊತ್ತಿರುವುದು ಜ್ಞಾನವಾಗುತ್ತದೆ. ಅದೇ ಆ ಕಥೆಯ ಪಾಠವನ್ನು ಜೀವನದಲ್ಲಿ ಅನುಸರಿಸುವುದು ಸುಜ್ಞಾನವಾಗುತ್ತದೆ. ಉರಿಯುವ ಬೆಂಕಿ ಸುಡುತ್ತದೆ ಎಂದು ತಿಳಿದಿರುವುದು ನಮ್ಮ ಜ್ಞಾನ. ಆದರೆ ಅದಕ್ಕೆ ಹತ್ತಿರ ಹೋಗದೆ ಜಾಗ್ರತೆ ವಹಿಸುವುದು ಅದೇ ಸುಜ್ಞಾನ. ಮಿತ್ರರೇ, ದುರ್ಗಾ ಸಪ್ತಶತಿಯನ್ನು ಓದುವುದು ಜ್ಞಾನ, ಅದರ ಸಂದೇಶವನ್ನು ಜೀವನದಲ್ಲಿ ಅನುಸರಿಸುವುದು ಸುಜ್ಞಾನ.
ನಾವು ಕೇವಲ ಮಹಾನ್ ಗ್ರಂಥವಾದ ಜಗನ್ಮಾತೆಯ ಮಹಿಮೆಯನ್ನು, ಸಾಹಸವನ್ನು, ಮಹತ್ವವನ್ನು ಒಳಗೊಂಡಿರುವಂತಹ 700 ಪವಿತ್ರ ಶ್ಲೋಕಗಳಲ್ಲಿ ನಮ್ಮೆಲ್ಲರಿಗೂ ಜೀವನದ ಪಾಠವನ್ನು ಹೇಳಿಕೊಡ್ತಾ ಇರುವಂತಹ ದುರ್ಗಾ ಸಪ್ತಶತಿಯ ಶ್ಲೋಕಗಳ ಪಠನೆ ಮಾಡೋದು ಮಾತ್ರವಲ್ಲ, ಆ ಒಂದು ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಅರ್ಥ, ಅದರಿಂದ ನಾವು ತಿಳ್ಕೊಬೇಕಾಗಿರೋದು ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಮೊಳಗಿರುವಂತಹ ಈ ರಾಕ್ಷಸ ಗುಣಗಳನ್ನು ಸಂಹಾರ ಮಾಡೋದಕ್ಕೋಸ್ಕರ ಆ ತಾಯಿ ಜಗನ್ಮಾತೆಯನ್ನು ಸಂಪೂರ್ಣವಾಗಿ ಶರಣಾಗತರಾಗೋಣ. ಆ ಜಗನ್ಮಾತೆಯಲ್ಲಿ ಶರಣಾಗತರಾಗಿ ನಮ್ಮಲ್ಲಿರುವ ದುಷ್ಟ ಗುಣಗಳಿಂದ ಹೊರಬಂದರೆ ಅದೇ ಸುಜ್ಞಾನ. ಈ ಸುಜ್ಞಾನದ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಈ ಸನ್ಮಾರ್ಗದಲ್ಲಿ ನಡೆಯಲು ಆ ತಾಯಿ ಜಗನ್ಮಾತೆಯ ಆಶೀರ್ವಾದವನ್ನು ಬೇಡೋಣ. ಜೈ ದುರ್ಗಾ ಮಾತಾ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು.